ಯಾಕೆ ಸಪ್ಲಿಮೆಂಟಲ್ ಬರೀಬಹುದು ಬಾರೆ ಇನ್ನೊಂದ್ಸರಿ ಬರುತ್ತೆ ಆಯ್ತು ನೋಡಿ ಇದಕ್ಕೆ ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅಮ್ಮಗೆ ಪ್ರಾಂಕ್ ಮಾಡ್ತಿದ್ದೀವಿ. SSLC ರಿಸಲ್ಟ್ ಬಂದಿದೆ ಅಂತ ಆಲ್ರೆಡಿ ನಾ ಎಡಿಟ್ ಮಾಡಿಟ್ಟಿದ್ದೀನಿ ಮಾರ್ಕ್ಸ್ ಶೀಟ್ ಎಲ್ಲ. ಸೊ ಈ ವಿಷಯ ಯಾರಿಗೂ ಗೊತ್ತಿಲ್ಲ, ನಮ್ಮ ಚಿಕ್ಕಮ್ಮ ಮತ್ತೆ ನಮ್ಮ ಅತ್ತೆ 4-5 ಮೆಂಬರ್ಸ್ ಗೊತ್ತು ಅಷ್ಟೇ. ರಿಸಲ್ಟ್ ಇದ್ದಕ್ಕಿದ್ದಂಗೆ ನಾನ್ ವೆಜ್ ಮಾಡಿದ್ವಿ. ಇವತ್ತು ಅಮ್ಮ ರಿಸಲ್ಟ್ ನ್ಯೂಸ್ ನೋಡ್ಲಿಲ್ವಾ ನೀನು? 90 ಬಂದ್ರೆ ಮಾಮ ಟ್ರೀಟು, 80 ಬಂದ್ರೆ ಚಿಕ್ಕಪ್ಪ ಟ್ರೀಟು. ಹಾಗೆ ನಡುತ್ತಿದ್ದಾರೆ ರಿಸಲ್ಟ್ ಬಂದಿದ ತಕ್ಷಣ. ದೀಕ್ಷಾ ಎಮ್ಮ ಸೈನ್ಸ್ ಫೇಲ್ ಆಗಿದೆಯಲ್ಲ ಅಮ್ಮ. ಇದೆಲ್ಲ ನೋಡ್ತೀನಿ. ಸೈನ್ಸ್ ಫೇಲ್ ಆಗಿದ್ದಾಳ. ಕಷ್ಟ ಅಂತ ಹೇಳ್ತಾ ಇದ್ಲು. ಆದ್ರೂ ಅಮ್ಮ ಫೇಲ್ ಆಗೋ ಲೆವೆಲ್ ತೆಗ್ದಿದ್ಯಾ? ಯಾಕೆ ಹೇಳ್ತೀಯ? ಸಪ್ಲಿಮೆಂಟಲ್ ಬರೀಬಹುದು. ಅಲ್ಲೋಡು ಎಷ್ಟು ಬರುತ್ತೆ? ಇನ್ನು 2 ಅಟೆಂಪ್ಟ್ ಇದೆ. ಆಯ್ತು ಬಾ, ಯಾರು ಹೊಡಿಯಲ್ಲ ಬಾ, ಯಾರು ಏನ್ ಬರೆಯಲ್ಲ, ಬಾತ್ರೂಮ್ ಡೋರ್ ತೆಗ್ದ್ಬಿಟ್ಟು ಹೇಳ್ಬಿಡಕು, ಯಾರು ಬರೆಯಲ್ಲ ಬಾ, ಯಾರು ಇಲ್ಲ ಬಾ. ಇಂಡಸ್ಟ್ರಿ ಕಟ್ಕೋಬಹುದು, ಚಾನ್ಸ್ ಐತೆ. ಯಾಕೆ ಅವಾಗಿನ್ನ ಜಾಸ್ತಿ ತೆಗಿಬಹುದು. ಹೇಳ್ತಾ ಇದ್ದೀನಲ್ಲ ಬಾಬಾ, ಇನ್ನು 2 ಆದ್ರೂ ಮಾಡ್ಕೊಂಡ್ರಲ್ವಾ? ಫೇಲ್ ಆದ್ರೂ ಮತ್ತೆ ಕಟ್ ಪಾಸ್ ಮಾಡ್ಕೊಂಡ್ರಲ್ವಾ? ಬಾರೆ ಇನ್ನೊಂದ್ಸರಿ ಬರುತ್ತೆ ಆಯ್ತು. ಇವಾಗ ಗೊತ್ತಾಯ್ತು ತಾನೇ, ಸೊ ಇನ್ನು ಈಸಿ ಆಗುತ್ತೆ ಬಾ ನೆಕ್ಸ್ಟ್ ಟೈಮ್ ಬರೆಯುವಾಗ. ಜಸ್ಟ್ ಪಾಸ್ ಆಗೋಳೆ ಇಲ್ಲ ರಿವ್ಯಾಲ್ಯೂಯೇಷನ್ ಆಗ್ತೀಯಾ? ನೋಡಿ ಇದಕ್ಕೆ ಇಲ್ಲಿ ಮಾಮನ್ ಹೋಗೋ, ಮಾಮ ಬಂದ ಬರ್ತಾರ. ಅಪ್ಪ ಇನ್ನೇನ್ ಮತ್ತೆ ಫೇಲ್ ಆಗೋಗ್ಬಿಟ್ರೆ ರಿಸಲ್ಟ್ ಅಲ್ವಾ? ಯಾರೋ ಹೇಳಿದ್ದು, ರಘು ಹೇಳಿದ್ದು, ಅಮ್ಮ ಫೇಲ್ ಆದ್ರೆ ನೆಕ್ಸ್ಟ್ ಮಂತ್ ಮದುವೆ ಮಾಡ್ತೀವಿ ಅಂತ. ಹುಡುಗನ್ ರೆಡಿ ಮಾಡಿದ್ದೀರೇನೋ? ಬಾರಲ್ಲಿ ಮಾರ್ಕ್ಸ್ ತೋರಿಸ್ತೀನಿ. ಅವ್ರು ಸೈನ್ಸ್ ಹಂಗಂತ ಅನ್ಕೊಂಡಿದ್ಲ. ಹೌದಾ? ಮೋಟು ನಿಂದೆಷ್ಟು ಟೋಟಲ್ ಮಾರ್ಕ್ಸ್? 441. ಸೋಷಿಯಲ್ 60 ಇತ್ತಾ? ಕನ್ನಡ 75 ಇತ್ತಾ? ಅಮ್ಮ ಪಕ್ಕ ರ್ಯಾಂಕಲ್ಲಿ ಆಗಿರುವ ಅಮ್ಮ Shame.